ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಬೆಳಗಿನ ಜಾವದಲ್ಲಿ ದೇವ ಮಕ್ಕಳೇ ಒಂದು ವಾಕ್ಯನ ಓದ್ಕೊಳ್ಳೋಣ. ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 38ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಹಾಲೆಲೂಯ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಯೇಸು ಸ್ವಾಮಿನ ಸಿಲುವೆಗೆ ಹಾಕೋ ಸಮಯದಲ್ಲಿ ಆ ದಿನ ರಾತ್ರಿಯಲ್ಲಿ ಗೆತೆಮನ ತೋಟದಲ್ಲಿ ಯೇಸು ಸ್ವಾಮಿ ಶಿಷ್ಯನ ಕರ್ಕೊಂಡೋಗಿ, ನೀವು ಇಲ್ಲೇ ಇರ್ರಿ, ನಾನು ಹೋಗಿ ಪ್ರಾರ್ಥನೆ ಮಾಡಿ ಬರ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ದೂರಕ್ಕೆ ಹೋಗಿ ಆತನು ತುಂಬ ವ್ಯಾಕುಲದಿಂದ ವೇದನೆಯಿಂದ ಆತನ ಪ್ರಾರ್ಥನೆಯನ್ನು ಮಾಡಿ ಮತ್ತೆ ಆತನು ಬರ್ತಾನೆ. ಬರುವಾಗ ಶಿಷ್ಯರೆಲ್ಲ ನಿದ್ದೆ ಮಾಡ್ತಾ ಇದ್ದಾರೆ. ಆಗೊಡನೆ ಯೇಸು ಸ್ವಾಮಿ ಶಿಷ್ಯರನ್ನ ಎಬ್ಬರಿಸಿ ಅವರು ಹೇಳ್ತಾರೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಹಾಗೆ ಹೇಳ್ಬಿಟ್ಟು ಮತ್ತೊಂದು ಸಾರಿ ಇದೇ ರೀತಿಯಾಗಿ ಆತನು 3 ಸಾರಿ ಹೋಗಿ ಪ್ರಾರ್ಥನೆ ಮಾಡಿ ಬರುವಾಗೆ ಶಿಷ್ಯರುಗಳು ನಿದ್ದೆ ಮಾಡಿಕೊಂಡಿದ್ದಾರೆ. ಆದರೆ ಯೇಸು ಅವ್ರನ್ನ ನೋಡಿ ಹೇಳ್ತಾರೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಹಾಲೆಲೂಯ. ದೇವ ಮಕ್ಕಳೇ, ನಾವು ಈ ಭಯಂಕರವಾದ ಶೋಧನೆ ಕಾಲಗಳಲ್ಲಿ ನಾವು ಜೀವಿಸಿಕೊಂಡಿದ್ದೀವಿ. ಹಾಗಾಗಿ ಎಲ್ಲ ಶೋಧನೆಗಳಿಂದ ನಾವು ತಪ್ಪಿಸಿಕೊಳ್ಳಬೇಕು. ಎಲ್ಲ ಶೋಧನೆಗಳಿಂದಲೂ ನಾವು ತಪ್ಪಿಸಿಕೊಳ್ಳಬೇಕಾದ್ರೆ ದೇವರು ನಮಗೆ ಹೇಳಿರುವಂಥ ಮುಖ್ಯವಾದ ಒಂದು ಕಾರ್ಯ ಏನಂದರೆ ಪ್ರಾರ್ಥನೆ. ಹಾಗಾಗಿ ದೇವರು ಹೇಳ್ತಾನೆ, ಪ್ರಾರ್ಥನೆ ಮಾಡಿರಿ, ಶೋಧನೆಗೆ ಒಳಗಾಗಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಹೌದು, ಯೋಬು ಜೀವಿತದಲ್ಲಿ ಭಯಂಕರವಾದ ಸೈತಾನ ಮೂಲಕವಾಗಿ ಒಂದು ಶೋಧನೆ ಬಂತು. ಆ ಶೋಧನೆ ಮಧ್ಯದಲ್ಲಿ ಯೋಬು ತನ್ನ ನೀತಿಯನ್ನು ಯಥಾರ್ಥವನ್ನು ಬಿಟ್ಟು ಬಿಡದೆ ಆ ಶೋಧನೆಗಳನ್ನು ಆತನು ಸಹಿಸಿ ಕಡೆಯವರೆಗೂ ದೇವರನ್ನು ದೂಷಿಸದೆ ದೇವರಿಗಾಗಿ ಆತನು ಕಡೆಯವರೆಗೂ ಸಹಿಸಿ ದೇವರಿಗಾಗಿ ನಿಂತನು. ಅದೇ ರೀತಿ ಎಷ್ಟೇ ಶೋಧನೆಗಳು ಬಂದರೂ ಆ ಶೋಧನೆಗಳನ್ನು ಸಹಿಸಿ ದೇವರನ್ನು ದೂಷಿಸದೆ ದೇವರಿಗೆ ಎಲ್ಲ ಸಮಯದಲ್ಲಿ ಸ್ತುತಿಗಳನ್ನು ಸಲ್ಲಿಸುತ್ತಾ ಅವ್ರನ್ನ ಮಹಿಮೆ ಪಡಿಸುತ್ತಾ ಬರುವಂಥ ಶೋಧನೆಗಳನ್ನು ಸಹಿಸಿ ನಾವು ಜಯಿಸಬೇಕು. ಹಾಲೆಲೂಯ. ದಾನಿಯೇಲ ಜೀವಿತದಲ್ಲಿ ನೋಡ್ತೀವಿ, ದಾನಿಯೇಲ ದಿನಕ್ಕೆ 3 ಆವರ್ತಿ ಪ್ರಾರ್ಥಿಸುವಂಥ ಒಬ್ಬ ದೇವ ಭಕ್ತನು. ಆದರೆ ಆತನಿಗೊಂದು ಭಯಂಕರವಾದ ಶೋಧನೆ, ಪ್ರಾರ್ಥನೆ ಮಾಡಬಾರದೆಂದು ಶೋಧನೆ ಬಂತು ಅವರ ಒಂದು ಬಾವಿಲಿ ಪಟ್ಟಣದಲ್ಲಿ. ಆದರೂ ಆತನು ಭಯಪಡದೆ ಪ್ರಾರ್ಥನೆಯನ್ನು ಮುಂದುವರಿಸಿಕೊಂಡೇ ಇದ್ದಾನೆ. ಆ ಸಮಯದಲ್ಲಿ ಆ ದೇಶದಲ್ಲಿರುವಂಥ ಎಲ್ಲ ಅಧಿಕಾರಿಗಳು ದಾನಿಯೇಲನ್ನು ಹಿಡಿದು ಸಿಂಹದ ಗವಿಯ ಒಳಗಡೆ ಹಾಕಿಬಿಟ್ಟರು. ಇಡೀ ರಾತ್ರಿಯೆಲ್ಲ ದಾನಿಯೇಲು ಸಿಂಹದ ಗವಿಯಲ್ಲಿದ್ದನು. ಬೆಳಗ್ಗೆ ರಾಜ ಬಂದು ದಾನಿಯೇಲನ್ನ ಕರೆದು ಮಾತನಾಡಿಸ್ತಾನೆ. ಆ ಸಮಯದಲ್ಲಿ ದಾನಿಯೇಲು ಹೇಳ್ತಾನೆ, ನನ್ನ ದೇವರು ಸಿಂಹಗಳ ಬಾಯನ್ನು ಕಟ್ಟಿ ಹಾಕಿದನು, ಅವುಗಳಿಂದ ಯಾವ ಹಾನಿಯೂ ನನಗೆ ಆಗಲಿಲ್ಲ. ನೋಡಿದ್ರೆ ಆ ಪ್ರಾರ್ಥನೆ ಮಾಡುವಂಥ ಭಕ್ತರ ಜೀವಿತಗಳಲ್ಲಿ ಆ ಶೋಧನೆ ಆಪತ್ತುಗಳು ಬಂದರೂ ಅದ್ರಿಗೆ ಅವರು ಒಳಗಾದರು, ಆದರೆ ಅವುಗಳಿಂದ ಯಾವ ಹಾನಿಯೂ ಆಪತ್ತು ಅವರುಗಳಿಗೆ ಆಗಲೇ ಇಲ್ಲ. ಹಾಗಾಗಿ ಪ್ರಾರ್ಥನೆ ಎಷ್ಟೋ ಬಲವುಳ್ಳದು, ಪ್ರಾರ್ಥನೆ ಎಷ್ಟೋ ಮಹಿಮೆಯುಳ್ಳದು, ಪ್ರಾರ್ಥನೆಯಿಂದ ನಾವು ಏನು ಬೇಕಾದರೂ ಸಾಧಿಸಬಹುದು. ಹಾಗಾಗಿ ದೇವ ಜನರೇ, ಇದನ್ನು ಕೇಳಿಕೊಂಡಿರೋ ಮಕ್ಕಳೇ, ಪ್ರಾರ್ಥನೆಗಳನ್ನ ಆರಂಭಿಸಿರಿ. ಇದು ಕೊನೆ ಕಾಲವಾಗ್ಬಿಟ್ಟಿದೆ. ಈ ಕೊನೆ ಕಾಲದಲ್ಲಿ ಭಯಂಕರವಾದ ಒಂದು ಕಡೆ ಸೃಷ್ಟಿ ವಿಕೋಪಗಳು, ಒಂದು ಕಡೆ ಪಾಪಗಳು, ಒಂದು ಕಡೆ ನೋಡುವಾಗೆ ಜನರು ಒಬ್ಬರಿಗೆ ಒಬ್ಬರು ಒಡೆದಾಟ ಬಡದಾಟ ಕೊಲೆಗಳು ಒಂದು ಕಡೆ, ಮತ್ತೊಂದು ಕಡೆ ಕುಟುಂಬಗಳಲ್ಲಿ ಜಗಳಗಳು, ಮತ್ತೊಂದು ಕಡೆ ನೋಡುವಾಗೆ ಅಲ್ವಾ ಕೆಲಸ ಅಥವಾ ಹಣ ಅಥವಾ ವ್ಯಾಪಾರಗಳು, ಇದೆಲ್ಲದರ ಮಧ್ಯದಲ್ಲಿ ಸಮಸ್ಯೆಗಳು ಉಂಟಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಈ ಸಕಲ ವಿಧವಾದ ಶೋಧನೆಗಳು ನಾವು ಒಳಗಾಗದಂತೆ ನಾವೇನು ಮಾಡಬೇಕು? ದೇವರ ಮುಂದೆ ಪ್ರಾರ್ಥನೆ ಮಾಡಬೇಕು. ಯೇಸು ಹೇಳ್ತಾರೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಶೋಧನೆಗಳು ಎಲ್ಲರಿಗೂ ಬರುತ್ತೆ, ಆದರೆ ಆ ಶೋಧನೆ ಒಳಗೆ ನಾವು ಹೋಗಿ ಬಿಡೋದಾಗೆ, ಅದರಲ್ಲಿ ಸೋತು ಆ ಶೋಧನೆ ಒಳಗೆ ಹೋಗಿ ಬಿಡೋದಾಗೆ, ಮತ್ತು ದೇವನ ದೂಷಿಸಿ ಬಿಡೋದಾಗೆ ಅಲ್ವಾ, ಈ ರೀತಿಯಾಗಿ ನಾವು ಅಳಿದು ನಾಶವಾಗಿ ಹೋಗಿ ಬಿಡೋದಾಗೆ ಆ ಶೋಧನೆಗಳನ್ನ ನಾವು ಜಯಿಸಲು, ಅವನ್ನ ದಾಟಿ ಮುಂದಕ್ಕೆ ಹೋಗಲು, ಅವುಗಳನ್ನ ನಾವು ಸಹಿಸಲು ನಮಗೆ ಬಹಳ ಮುಖ್ಯವಾದದ್ದು ಯಾವುದಂದರೆ ಪ್ರಾರ್ಥನೆ ಬಲ ನಮ್ಮ ಜೀವಿತದಲ್ಲಿದ್ದರೆ ನಾವು ಎಲ್ಲ ಶೋಧನೆಗಳನ್ನು ಜಯಿಸಿಬಿಡ್ತೇವೆ. ಕುಟುಂಬಗಳನ್ನ ಶೋಧನೆ ಆವರಿಸಿಕೊಳ್ಳೋದಾಗೆ
ಪ್ರಾರ್ಥನೆ ಮಾಡಿರಿ. ನೀವು ಮಾಡುವ ಕೆಲಸ ಕಾರ್ಯಗಳ ಮಧ್ಯದಲ್ಲಿ ಭಯಂಕರ ಶೋಧನೆ ನಿಮ್ಮನ್ನು ಆವರಿಸಿಕೊಳ್ಳದಾಗೆ ಪ್ರಾರ್ಥನೆ ಮಾಡಿರಿ. ನೀವು ಮಾಡುವ ಸೇವೆಗಳ ಮಧ್ಯದಲ್ಲಿ ಭಯಂಕರವಾದ ಶೋಧನೆಗಳು ಇದ್ದು ನಿಮ್ಮನ್ನು ಆವರಿಸಿಕೊಳ್ಳದಾಗೆ ಪ್ರಾರ್ಥನೆ ಮಾಡಿರಿ. ಸೈತಾನ್ ತಂದಾಕುವಂಥ ಯಾವ ಹೋರಾಟಗಳ ಮಧ್ಯದಲ್ಲಿ ಸಿಕ್ಕಿ ಬೀಳದಾಗೆ ನೀವು ಪ್ರಾರ್ಥನೆಗಳನ್ನ ಮಾಡಿರಿ. ಆಮೇಲೆ ಹಲ್ಲೆಲೂಯಾ. ಪ್ರಾರ್ಥನೆ ಪ್ರಾರ್ಥನೆ. ಯೇಸು ತನ್ನ ಕಾಲದಲ್ಲಿ ಆತನ ಅಧಿಕವಾಗಿ ಪ್ರಾರ್ಥನೆ ಮಾಡಿಕೊಂಡಿದ್ದನು. ನಾವು ಯೇಸುವಿನ ಹೆಚ್ಚಿ ಜಾಡನ ಹಿಂಬಾಲಿಸುವರಾಗಿ ನಾವಿರಬೇಕು. ಹಲ್ಲೆಲೂಯಾ. ನಾವು ಎಲ್ಲ ಶೋಧನೆಗಳ ಮಧ್ಯದಲ್ಲಿ ನಾವು ಬಲವಾಗಿ ನಿಲ್ಲಬೇಕು, ಜಯವಾಗಿ ಜೀವಿಸಬೇಕು, ಮತ್ತು ಅದರ ಮಧ್ಯದಲ್ಲಿ ದೇವರನ್ನ ಮಹಿಮೆ ಪಡಿಸ್ಬೇಕು. ಅದರ ಮಧ್ಯದಲ್ಲಿ ನಾವು ಸಂತೋಷವಾಗಿ ಜೀವಿಸಬೇಕು. ಅದರ ಮಧ್ಯದಲ್ಲಿ ಭಯ ಇಲ್ಲದವರಾಗಿ ನಾವು ಇನ್ನೂ ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದಿ ಜೀವಿಸೋರಾಗಿರಬೇಕಂದರೆ ಪ್ರತಿನಿತ್ಯ ನಾವು ಪ್ರಾರ್ಥನೆಗಳನ್ನ ಮಾಡಿಕೊಂಡೇ ಇರಬೇಕು. ಆ ಪ್ರಾರ್ಥನೆಗಳ ಮೂಲಕವಾಗಿ ನಾವು ಶೋಧನೆಗಳನ್ನ ತಪ್ಪಿಸಿಕೊಳ್ತೀವಿ, ಶೋಧನೆಗಳನ್ನ ಸಹಿಸ್ಕೊಳ್ತೀವಿ, ಶೋಧನೆಗಳನ್ನ ನಾವು ಜಯಿಸ್ಬಿಡ್ತೀವಿ. ಏನೇ ಆದರೂ ಯೇಸು ನಾಮದಲ್ಲಿ ನಾವು ಜಯಿಸಿ ಜಯಶಾಲಿಗಳಾಗಿ ನಾವು ಜೀವಿಸ್ತೀವಿ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮತ್ತೊಂದು ಯೇಸು ಸ್ವಾಮಿ ಹೇಳ್ತಾರೆ, ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 13ನೇ ವಚನದಲ್ಲಿ ಮತ್ತೊಂದು ಪ್ರಾರ್ಥನೆ ಮಾಡೋಕೆ ಹೇಳ್ತಾರೆ. ಅವರು ಏನು ಹೇಳ್ತಾರೆ ಅಂದರೆ, ನಮ್ಮನ್ನ ಶೋಧನೆ ಒಳಗಡೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಮತ್ತು ನಾವೇನು ಪ್ರಾರ್ಥನೆ ಮಾಡಬೇಕಂದ್ರೆ, ಒಂದು ಕಡೆ ಎಲ್ಲ ಶೋಧನೆಗಳಿಗೆ ನಾವು ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು. ಮತ್ತೊಂದು ಕಡೆ ನಾವು ಏನು ಪ್ರಾರ್ಥನೆ ಮಾಡಬೇಕಂದ್ರೆ, ನಮ್ಮನ್ನು ಶೋಧನೆ ಒಳಗಡೆ ಸೇರಿಸದೆ ಕೇಡಿನಿಂದ ತಪ್ಪಿಸು ಎಂದು ನಾವು ಪ್ರಾರ್ಥನೆಗಳನ್ನ ಮಾಡಬೇಕು. ಹೌದು, ಸ್ನಾನಿಕನಾದ ಯೋಹಾನು ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಕಲಿಸಿಕೊಟ್ಟಾಗೆ ನಮಗೂ ಕಲಿಸಿಕೊಡ್ರಿ ಅಂದ್ಬಿಟ್ಟು ಶಿಷ್ಯರು ಯೇಸುವಿನ ಬಳಿಲಿ ಹೋಗಿ ಕೇಳ್ತಾರೆ. ಆಗ ಯೇಸು ಈ ರೀತಿಯಾಗಿ ಅವ್ರಿಗೆ ಹೇಳ್ತಾರೆ, ನಮ್ಮನ್ನು ಶೋಧನೆ ಒಳಗಡೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಪ್ರತಿದಿನವೂ ನಾವೇನು ಮಾಡಬೇಕು, ದೇವರ ಪಾದದಲ್ಲಿ ಈ ಪ್ರಾರ್ಥನೆ ಸಹ ನಾವು ಮಾಡುವರಾಗಿರಬೇಕು. ದೇವರೇ, ನಮ್ಮನ್ನು ಕೇಡಿನಿಂದ ತಪ್ಪಿಸು, ನಮ್ಮ ಮಕ್ಕಳನ್ನ ಕೇಡಿನಿಂದ ತಪ್ಪಿಸು. ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಕೇಡುಗಳು ಉಂಟಾಗದಾಗೆ ಆ ಕೇಡಿನಿಂದ ನಮ್ಮನ್ನು ತಪ್ಪಿಸಂದ್ಬಿಟ್ಟು ಪ್ರತಿಯೊಂದು ಕುಟುಂಬಕ್ಕಾಗಲಿ, ವ್ಯಾಪಾರಕ್ಕಾಗಲಿ, ಬಿಸ್ನೆಸ್ಗಾಗಲಿ, ಮಕ್ಕಳಿಗಾಗಲಿ, ಗಂಡ ಹೆಂಡತಿ ಆಗಲಿ, ಅಥವಾ ನಮ್ಮ ಕುಟುಂಬದಲ್ಲಿ ಯಾರು ಇರ್ತಾರೋ ಎಲ್ಲ ವಿಷಯಗಳಲ್ಲಿ ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಒಂದು ಶೋಧನೆಗಳು, ಒಂದು ಕೇಡು ಅವುಗಳ ಮೇಲೆ ಉಂಟಾಗಿ ಬಿಡೋದಾಗೆ ನಾವು ದೇವರ ಪಾದದಲ್ಲಿ ಆ ಕೇಡುಗಳಿಂದ ನಮ್ಮನ್ನು ತಪ್ಪಿಸ್ರಿ ಅಂದ್ಬಿಟ್ಟು ನಾವು ಪ್ರಾರ್ಥನೆಗಳನ್ನ ನಾವು ಮಾಡುವುದಾದರೆ ಆ ಕೇಡುಗಳಿಂದ ದೇವರು ನಮ್ಮನ್ನು ತಪ್ಪಿಸಲು ಶಕ್ತನಾಗಿದ್ದಾನೆ. ಬೈಬಲ್ ನಾವು ನೋಡ್ತೀವಿ, ಯೋಬಗೆ ಬಂದ ಎಲ್ಲ ಕೇಡಿನಿಂದ ದೇವರು ತಪ್ಪಿಸಿದ್ದಾರೆ, ದಾನಿಯೇಲಿಗೆ ಬಂದಂಥ ಕೇಡಿನಿಂದ ತಪ್ಪಿಸಿದ್ದಾರೆ, ಶಾದ್ರಕ್ ಮೇಷಕ್ ಅಬೇದ್ನೆಗೋರ ಜೀವಿತದಲ್ಲಿ ಬಂದಂಥ ಆ ಕೇಡಿನಿಂದ ಅವ್ರನ್ನ ತಪ್ಪಿಸಿದ್ದಾರೆ. ಈ ರೀತಿಯಾಗಿ ಬೈಬಲಲ್ಲಿ ದಾವೀದನಿಗೆ ಎಷ್ಟೋ ಕೇಡುಗಳು ಸೌಲ್ ಮೂಲಕ ಉಂಟಾಯಿತು. ಆದರೆ ದೇವರು ಸೌಲ ಕೈಗೆ ಎಲ್ಲ ಕೇಡಿನಿಂದಲೂ ದೇವರು ದಾವೀದನ ಸಹ ದೇವರು ತಪ್ಪಿಸಿಬಿಟ್ಟರು. ಹಾಗಾಗಿ ಸಕಲ ವಿಧವಾದ ಕೇಡುಗಳಿಂದ ನಮ್ಮನ್ನು ತಪ್ಪಿಸಿರಿ ಅಂದ್ಬಿಟ್ಟು ನಾವು ಪ್ರಾರ್ಥನೆಗಳನ್ನ ನಾವು ಮಾಡುವರಾಗಿದ್ದರೆ ಆ ಪ್ರಾರ್ಥನೆಗಳ ಮೂಲಕವಾಗಿ ದೇವರು ಬರುವ ಎಲ್ಲ ಕೇಡುಗಳಿಂದಲೂ ಅವರುಗಳನ್ನು ತಪ್ಪಿಸಲು ಶಕ್ತನಾಗಿರುತ್ತಾನೆ. ಕಾರಣವಿಲ್ಲದೆ ಇವತ್ತು ನಮ್ಮ ಮೇಲೆ ಅನೇಕ ಹೋರಾಟಗಳು ಬರುತ್ತೆ, ಕಾರಣವಿಲ್ಲದ ಅನೇಕ ತೊಂದರೆಗಳು ಬರುತ್ತೆ, ಕಾರಣವಿಲ್ಲದೆ ಜನಗಳು ನಮ್ಗೆ ವಿರೋಧವಾಗಿ ಎದ್ದೊಳ್ತಾರೆ, ಕಾರಣವಿಲ್ಲದ ಕುಟುಂಬಗಳಲ್ಲಿ ಸಮಸ್ಯೆಗಳು, ಹೋರಾಟಗಳು ಎದ್ದೊಳ್ತವೆ, ಕಾರಣ ಇಲ್ದಿರೋ ಕೆಲಸಗಳ ಸ್ಥಳದಲ್ಲಿ ಅನೇಕ ತೊಂದರೆಗಳು, ಅನೇಕ ನಿಂದೆಗಳು ಉಂಟಾಗ್ತವೆ. ಯಾಕೆ? ಇದು ಕೊನೆ ಕಾಲ. ಸೈತಾನು ದೇವರ ಮಕ್ಕಳಿಗೆ ವಿರೋಧವಾಗಿ ಎಲ್ಲ ಕಡೆ ಯುದ್ಧ ಮಾಡಿಕೊಂಡಿದ್ದಾನೆ. ಹಾಗಾಗಿ ದೇವ ಮಕ್ಕಳು ದೇವರ ಯೇಸುವಿನ ನಾಮವನ್ನು ಧರಿಸಿಕೊಂಡವರಾಗಿ, ದೇವರ ವಾಕ್ಯವನ್ನು ಹಿಡಿದುಕೊಂಡವರಾಗಿ ಎಲ್ಲ ಕಡೆಗಳಲ್ಲಿ ನಾವೇನು ಮಾಡಬೇಕು, ಧೈರ್ಯವಾಗಿ ಶೋಧನೆಗಳನ್ನ ನಾವು ಜಯಿಸುವರಾಗಿರಬೇಕು. ಶೋಧನೆಗಳಿಂದ ನಾವು ತಪ್ಪಿಸಿಕೊಳ್ಳುವರಾಗಿ ನಾವಿರಬೇಕು. ಹಾಗಾಗಿ ಭಯ ಪಡಬಾರ್ದು, ಕಳವಳ ಪಡಬಾರ್ದು, ಗಾಬರಿ ಪಡಬಾರ್ದು. ಯಾಕಂದರೆ ಈ ಲೋಕವನ್ನು ಎಲ್ಲ ಶೋಧನೆಗಳಿಗೂ ಒಳಗಾಗಿ ಈ ಲೋಕವನ್ನು ಜಯಿಸಿದಂಥ ಯೇಸು ಕ್ರಿಸ್ತನು ಎಲ್ಲರ ಸಂಗಡ ಇರುವಾಗೆ ಅವರುಗಳು ಆ ಶೋಧನೆಗಳನ್ನು ಜಯಿಸಿ ಯೇಸುವಿನಾಗೆ ಜಯಶಾಲಿಗಳಾಗಿ ಜೀವಿಸಲು ಸಾಧ್ಯವಾಗುತ್ತೆ. ಹಾಗಾಗಿ ನಿಮ್ಮ ಕುಟುಂಬದಲ್ಲಿ ಎಲ್ಲ ಕಾರ್ಯಗಳಿಗಾಗಿ ಪ್ರಾರ್ಥನೆ ಮಾಡಿರಿ. ನೀವು ಹೊರಗಡೆ ಮಾಡೋ ಎಲ್ಲ ಕೆಲಸ ಕಾರ್ಯಗಳಿಗಾಗಿ ಪ್ರಾರ್ಥನೆ ಮಾಡಿರಿ. ನಿಮ್ಮ ಪರಿಶುದ್ಧ ಜೀವಿತಗಳನ್ನ ನೀವು ಪರಿಶುದ್ಧವಾಗಿ ಜೀವಿಸಲು ಅದ್ರಾಗಾಗಿ
ಕುಟುಂಬಗಳಿಗಾಗಿ ಪ್ರಾರ್ಥನೆ ಮಾಡಿರಿ. ಹೆಚ್ಚು ಪ್ರಾರ್ಥನೆಗಳು ಮಾಡಲು, ಬೈಬಲ್ ಓದಲು, ದೇವರಲ್ಲಿ ಭಯಭಕ್ತಿಯಾಗಿ ಜೀವಿಸಲು, ದೇವರು ನಮಗೆ ಸಹಾಯ ಮಾಡುವಾಗೆ ಆತ್ಮಿಕ ರೀತಿಯಲ್ಲಿ ಬೆಳೆದು ಬಲಗೊಳ್ಳಲು ಅವುಗಳಿಗಾಗಿ ನೀವು ಪ್ರಾರ್ಥನೆಗಳು ಮಾಡಿರಿ. ನೀವು ಹೊರಗಡೆ ಹೋಗಿ ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳು ಅವುಗಳೆಲ್ಲ ವಿಷಯದಲ್ಲಿ ಆಶೀರ್ವದಿಸಲ್ಪಡೋದ್ರಿಗಾಗಿ ಪ್ರಾರ್ಥನೆ ಮಾಡಿರಿ. ನಿಮ್ಮ ಕುಟುಂಬದಲ್ಲಿ ಒಳ್ಳೆಯ ಆಶೀರ್ವಾದ, ಸಮಾಧಾನ, ಶಾಂತಿ, ಎಲ್ಲ ಸಮೃದ್ಧಿ ಉಂಟಾಗೋದ್ರಿಗಾಗಿ ಪ್ರಾರ್ಥನೆ ಮಾಡಿರಿ. ಮತ್ತು ದೇಶದಲ್ಲಿ ನಡೆದುಕೊಂಡಿರುವಂಥ ಎಲ್ಲ ಕಿಡುಕುಗಳಿಗಾಗಿ ಪ್ರಾರ್ಥನೆ ಮಾಡಿರಿ. ಜನರ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡಿರಿ. ಸಭೆಗಳ ಒಂದು ರಕ್ಷಣೆಗಾಗಿ ಪ್ರಾರ್ಥನೆ ಮಾಡಿರಿ. ಸೇವಕರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿರಿ ಅಲ್ವಾ. ಪಾಪಗಳಲ್ಲಿರೋ ಜನಗಳು ಮಾನಸಾಂತರ ಹೊಂದೋದ್ರಿಗಾಗಿ ಪ್ರಾರ್ಥನೆ ಮಾಡಿರಿ. ನಿಮ್ಮ ಕುಟುಂಬಗಳು ರಕ್ಷಿಸಲ್ಪಡೋದ್ರಿಗಾಗಿ ಪ್ರಾರ್ಥನೆ ಮಾಡಿರಿ. ನೀವು ಹೋಗೋ ಎಲ್ಲ ಕಡೆಗಳಲ್ಲಿ ನಿಮಗೆ ಒಂದು ಜಯ ಸಿಕ್ಕುವಾಗೆ ಪ್ರಾರ್ಥನೆ ಮಾಡಿರಿ. ನೋಡ್ರಿ, ಈ ರೀತಿಯಾಗಿ ಎಡೆ ಬಿಡದೆ ನಾವು ಈ ಕೊನೆ ದಿನಗಳಲ್ಲಿ ಪ್ರಾರ್ಥನೆ ಮಾಡೋರಾಗಿದ್ರೆ ಆ ಪ್ರಾರ್ಥನೆ ಮುಖಾಂತರವಾಗಿ ನಾವು ಎಲ್ಲವನ್ನು ಏನು ಮಾಡ್ತೀವಿ, ಜಯಿಸ್ಬಿಡ್ತೀವಿ. ಯಾಕಂದರೆ ದೇವರು ನಮ್ಮ ಸಂಗಡ ಇದ್ದು ನಮಗೆ ಜಯ ಕೊಡುವ ದೇವರಾಗಿರ್ತಾನೆ. ಹೀಗಾಗಿ ವಾಕ್ಯಗಳನ್ನು ಕೇಳಿಕೊಂಡಿರುವಂಥ ಯಾರಾದರೂ ಸರಿ ಎಲ್ಲರೂ ಪ್ರಾರ್ಥನೆಗಳನ್ನ ಅಧಿಕಪಡಿಸ್ರಿ. ಪ್ರಾರ್ಥನೆಗಳಲ್ಲಿ ದೇವರ ಪಾದವನ್ನು ಹುಡುಕರಿ. ಪ್ರಾರ್ಥನೆಗಳಲ್ಲಿ ಕಾದಿರುವಾಗೆ ದೇವರು ನಿಮ್ಮ ಸಂಗಡ ಇರ್ತಾನೆ. ನೀವು ಮಾಡುವ ಕಾರ್ಯಗಳಲ್ಲಿ ಜಯ ಸಿಗುತ್ತೆ. ನೀವು ಮಾಡೋ ಕಾರ್ಯಗಳಲ್ಲಿ ಆಶೀರ್ವದಿಸಲ್ಪಡ್ತೀರಾ. ನೀವು ಮಾಡೋ ಎಲ್ಲ ಕಾರ್ಯಗಳಲ್ಲಿ ದೇವ ಹಸ್ತ ನಿಮ್ಮ ಮೇಲೆ ಇರುತ್ತೆ. ನೀವು ಮಾಡೋ ಎಲ್ಲ ಕಾರ್ಯಗಳ ಮೇಲೆ ದೇವರ ಹಸ್ತ ಇರೋದನ್ನು ನೀವು ನೋಡ್ಬೋದು. ಹೀಗಾಗಿ ವಾಕ್ಯಗಳನ್ನು ಕೇಳಿಕೊಂಡಿರುವಂಥ ಎಲ್ಲ ಜನರೇ ನೀವು ಪ್ರಾರ್ಥನೆಗಳು ಮಾಡಿರಿ. ದೇವರು ಅತಿ ಶೀಘ್ರವಾಗಿ ಬರ್ತಾ ಇದ್ದಾನೆ. ಪ್ರಾರ್ಥನೆಯಲ್ಲಿ ಬಲಗೊಳ್ಳ್ರಿ. ಪ್ರಾರ್ಥನೆ ಎಚ್ಚರವಾಗಿರ್ರಿ. ಪ್ರಾರ್ಥನೆಗಳನ್ನು ಮಾಡುವರಾಗಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲು ಒಂದು ಸಣ್ಣ ಪ್ರಾರ್ಥನೆ ಮಾಡಿಕೊಂಡಲ್ಲ. ಅಪ್ಪ, ಸರ್ವಶಕ್ತನಾಗಿರೋ ದೇವ, ಈ ವಾಕ್ಯಗಳನ್ನು ಕೇಳಿಕೊಂಡಿರೋಂಥ ಎಲ್ಲ ಜನರನ್ನ ನೀನು ಮುಟ್ಟಿ ಆಶೀರ್ವದಿಸು. ಎಲ್ಲರ ಮೇಲೆ ಪ್ರಾರ್ಥನೆ ಆತ್ಮನ ಸುರಿಸು. ಎಲ್ಲರ ಮೇಲೆ ಆರಾಧನೆ ಅಗ್ನಿಯನ್ನು ಹಾಕು. ಎಲ್ಲರ ಮೇಲೆ ಒಂದು ಭಾರವನ್ನು ಇಟ್ಟು ಎಲ್ಲ ಮಕ್ಕಳು ಅಂತ್ಯದ ದಿನಗಳಲ್ಲಿ ಅಧಿಕವಾದ ಪ್ರಾರ್ಥನೆಗಳಲ್ಲಿ ನಿನ್ನ ಪಾದದಲ್ಲಿ ನಿಲ್ಲತಕ್ಕದವರಾಗಿ ಒಬ್ಬೊಬ್ಬರನ್ನು ಬಲಪಡಿಸಬೇಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಪ್ಪ. ಈ ರೀತಿಯಾಗಿ ಎಲ್ಲ ಮಕ್ಕಳನ್ನ ನೀನು ಬಲಪಡಿಸು, ಆಶೀರ್ವದಿಸು, ಅಭಿಷೇಕಿಸು, ಮಾರ್ಗ ನಡೆಸು. ಪ್ರಾರ್ಥನೆ ಕೆಳಗೆ ಮಾಡಿದಾಗ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯಗಳನ್ನು ಕೇಳಿಕೊಂಡಿರೋಂಥ ಎಲ್ಲ ಮಕ್ಕಳೇ ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.